ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರು ವ್ಲಾಗ್ಸ್. ಸೊ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಕಾರಿಂದ. ಆ್ಯಂಡ್ ನಾನು ನಮ್ಮ ಡ್ಯಾಡಿ ಊರಿಗೆ ಹೊರಟಿದ್ದೀವಿ, ಇಬ್ಬರೇ ಹೋಗ್ತಾ ಇದ್ದೀವಿ. ಲೇಟರ್ ಅಂದರೆ ಸಂಜೆ ನಮ್ಮಮ್ಮ ಬಂದು ಜಾಯ್ನ್ ಆಗ್ತಾರೆ, ಕೆಲಸದಿಂದ ಡೈರೆಕ್ಟ್ ಅಲ್ಲಿಗೆ ಬರ್ತಾ ಇದ್ದಾರೆ. ಏನಕ್ಕೆ ಹೋಗ್ತಾ ಇದ್ದೀವಿ, ಏನು ವಿಶೇಷ ಅದೆಲ್ಲ ಗೊತ್ತಾಗುತ್ತೆ ನಿಮಗೆ, ಮುಂದೆ ವಿಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ. ಇವಾಗ ತಾನೇ ಜಸ್ಟ್ ನೆಲಮಂಗಲದಲ್ಲಿ ಮಗ್ದಲ್ಲಿ ನೇದಿರೋ ಸೀರೆನ ತೊಗೊಂಡು ಬಂದ್ವಿ. ನಮ್ಮ ರಿಲೇಟಿವ್ಸ್ಗೆಲ್ಲ ಸ್ವಲ್ಪ ಕೊಡೋದಿತ್ತು, ಹಾಗಾಗಿ ಎವ್ರಿ ಟೈಮ್ ಯಾವಾಗಲೂ ಅಂಗಡಿಗೆ ಹೋಗಿ ತರೋದಿದ್ದೇ ಇರುತ್ತೆ. ಹಾಗಾಗಿ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಮಗ್ದಲ್ಲಿ ನೇದಿರೋ ಸೀರೆನ ಅವ್ರು ಅಲ್ಲೇ ನೇಯ್ದು ತಯಾರು ಮಾಡಿರೋಂಥ ಸೀರೆನ ತೊಗೊಂಡು ಬಂದಿದ್ದೀವಿ. ಆ್ಯಂಡ್ ಅದ್ರ ಕ್ಲಿಪ್ಪಿಂಗ್ಸ್ನ ಹಾಕ್ತಿದ್ದೀನಿ, ನೋಡ್ಕೊಂಡು ಬನ್ನಿ. ಈ ಅಂಗಡಿ ನೆಲಮಂಗಲ ಬಸ್ ಸ್ಟಾಪಿಂದ ತುಂಬಾ ಹತ್ತಿರ ಇದೆ, ಹಾಗಾಗಿ ರೀಚ್ ಆಗೋದಕ್ಕೂ ನಮಗೇನು ಕಷ್ಟ ಆಗಲ್ಲ. ಆ್ಯಂಡ್ ನಾವು ಮುಂಚೆನೂ ಇಲ್ಲಿ ಸುಮಾರು ಸೀರೆ ತೊಗೊಂಡಿದ್ದೀವಿ, ಬಟ್ ಈ ಸಲ ಬಂದಾಗ ನನಗೆ ಲ್ಯಾವೆಂಡರ್ ಕಲರ್ ವಿತ್ ಫಾರೆಸ್ಟ್ ಗ್ರೀನ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನಂಗೆ ಕಲರ್ ಕಾಂಬಿನೇಷನ್ ಇವರಲ್ಲಿ ತುಂಬ ಇಷ್ಟ ಆಗುತ್ತೆ, ಬಿಕಾಸ್ ಯಾವಾಗಲೂ ಲೈಟ್ ಕಲರ್ ಸೀರೆಗೆ ಡಾರ್ಕ್ ಬಾರ್ಡರ್ ಕೊಡ್ತಾರೆ, ಇಲ್ಲ ಬಾರ್ಡರ್ ಲೈಟ್ ಇತ್ತು ಅಂದರೆ ಡಾರ್ಕ್ ಸೀರೆ ಮ್ಯಾಚ್ ಮಾಡ್ತಾರೆ. ಆ್ಯಂಡ್ ಈ ಸೀರೆ ನೋಡಿ ಇಷ್ಟು ಚೆಂದ ಇದೆ. ಆ್ಯಂಡ್ ಲ್ಯಾವೆಂಡರ್ ಇಸ್ ದ ರನ್ನಿಂಗ್ ಟ್ರೆಂಡಿಂಗ್ ಕಲರ್ ಈಗ. ಆ್ಯಂಡ್ ಈ ಸೀರೆ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವ್ರ ಹತ್ರ ಇರೋ ಕಲೆಕ್ಷನ್ ನಿಜ ಚೆನ್ನಾಗಿದೆ. ಲೈಕ್ ತುಂಬಾ ವೆರೈಟೀಸ್ ಆಫ್ ಪ್ಯಾಟರ್ನ್ ಸಿಗುತ್ತೆ ನಿಮಗೆ. ಅದರಲ್ಲೂ ದೊಡ್ಡ ಬಾರ್ಡರ್ ಸೀರೆನೂ ಇದೆ, ಚಿಕ್ಕ ಬಾರ್ಡರ್ ಸೀರೆನೂ ಇದೆ. ಆ್ಯಂಡ್ ಇದೆಲ್ಲ ಲೈಟ್ ವೆಯ್ಟ್ ಆ್ಯಂಡ್ ಈಸಿ ಟು ಕ್ಯಾರಿ. ನಮಗೆ ಸೀರೆ ಉಟ್ಕೊಂಡಿದ್ದೀವೋ ಇಲ್ವೋ ಅನ್ನೋ ಥರ ಫೀಲ್ ಆಗುತ್ತೆ, ಅಷ್ಟು ಲೈಟ್ ವೆಯ್ಟ್ ಇದೆ. ಆ್ಯಂಡ್ ನಿಮ್ಗೆ ಇಲ್ಲಿ ವೈಟ್ ಸ್ಯಾರಿ ಕಾಣಿಸ್ತಿದೆಯಲ್ಲ, ಅದಂತೂ ದಾರೆಗೆ ಹೇಳಿ ಮಾಡಿಸ್ದಂಗಿದೆ, ಸಖತ್ ಲೈಟಾಗಿದೆ. ಆ್ಯಂಡ್ ಅಷ್ಟೇ ಚೆನ್ನಾಗೂ ಕಾಣುತ್ತೆ. ಒಂದು ಎರಡು ಮೂರು ನಾಲ್ಕು ಐದು ಸೀರೆ ತೊಗೊಂಡಿದ್ದೀವಿ. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮಗ್ಗ ಸೀರೆ. ಆ್ಯಂಡ್ ಸೀರೆ ಬಗ್ಗೆ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ನನಗೆ DM ಮಾಡಿ, ಇಲ್ಲ ಕಮೆಂಟಲ್ಲಿ ಹಾಕಿದ್ರೂ ಓಕೆ, ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವಾಗ ನಾವು ಪ್ರೆಸೆಂಟಾಗಿ ಕೋವಿಡ್ ಟೈಮಲ್ಲಿ ಸ್ವಲ್ಪ ಲಾಕ್ಡೌನ್ ಎಲ್ಲ ರಿಲೀಸ್ ಆದಮೇಲೆ ನಾವು ಒಂದು 4-5 ತಿಂಗಳು ಊರಿಗೆ ಶಿಫ್ಟ್ ಆಗಿದ್ವಿ. ಆವಾಗ ನಾವು ಎಲ್ಲಿದ್ವೋ ಆ ಊರಿಗೆ ಬಂದಿದ್ದೀವಿ ಇವಾಗ. ಆ್ಯಂಡ್ ಇಲ್ಲಿ ಹೂವು ತೋಟ ಇದೆ ರೀ, ತೋರಿಸ್ತೀನಿ. ಸೊ ಎಸ್ ಗೈಸ್, ಇವಾಗ ಅಲ್ಲಿಂದ ಬಂದಾಯಿತು, ಊರಿಗೆ ಬಂದ್ಬಿಟ್ಟು ಆಂಟಿ ಒಳ್ಳೆ ಸಾರು ಮಾಡಿದರು, ತಿಂದ್ಬಿಟ್ಟು ಇವಾಗ ಮತ್ತೆ ಹೂವು ಕೀಳಕ್ಕೆ ಹೋಗ್ತಾಯಿದ್ದೀವಿ. ಅದಕ್ಕೂ ಮುಂಚೆ ನಮ್ಮ ಆಂಟಿನ ಮತ್ತು ನನ್ನ ತಮ್ಮನ ಹತ್ರ ಕೊಡ್ತಿದ್ದೆ ನನಗೆ ಇವಾಗ ಸೇ ಹಾಯ್. ಇವ್ರನ್ನೆಲ್ಲ ನಾನು ಫಸ್ಟ್ ವ್ಲಾಗಲ್ಲಿ ನೋಡಿದ್ದೀರಾ ನೀವು, ನಾವು ಕಳ್ಕೊಳ್ಳೋಮ್ಮ ಅಂತ ಮಾಡಿದ್ವಿ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಹೋಗಿ ಚೆಕ್ ಮಾಡಿ ಆ ವಿಡಿಯೋನ. ಆ್ಯಂಡ್ ಇವಾಗ ನಾವು ಹೂವು ಕೀಳಕ್ಕೆ ಹೋಗ್ತಾಯಿದ್ದೀವಿ. ಯಾವ ಹೂವು? ಚೆಂಡು ಹೂವು. ಓಕೆ, ಚೆಂಡು ಹೂವು ಕೀಳಕ್ಕೆ ಹೋಗ್ತಾಯಿದ್ದೀವಿ, ಬನ್ನಿ ಹೋಗೋಣ. ಶಾವಂತಿಗೆ ಹೂವು ಕಂಪೇರ್ ಮಾಡಿಕೊಂಡ್ರೆ ಚೆಂಡು ಹೂವು ಕೀಳೋದು ತುಂಬ ಈಸಿ. ಹಾಗಾಗಿ ನನ್ನ ತಮ್ಮ ಏನೋ ಸ್ವಲ್ಪ ಮಾತಾಡ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದಾನೆ. ಎಷ್ಟು ಚೆಂದ ಕಾಣ್ತಿದೆ ಗೈಸ್, ಚೆನ್ನಾಗಿ ಕಾಣ್ತಿದೆ ಅಲ್ಲ, ಫೋಟೋಶೂಟ್ಗೆಲ್ಲ ಸಕ್ಕತ್ತಾಗಿದೆ. ನಮ್ಮ ತಮ್ಮಾಜಿ ಬ್ಯಾಗ್ ಸಮೇತ ಬರ್ತಾ ಇದ್ದಾರೆ. ಆ್ಯಂಡ್ ಅವ್ನ ವಾಯ್ಸ್ನ ಅಬ್ಸರ್ವ್ ಮಾಡಿ, ನೀವೇನಾದರೂ ನನ್ನ ಹಳೆ ವ್ಲಾಗೆಲ್ಲ ನೋಡಿದರೆ ಅವ್ನ ವಾಯ್ಸ್ ಹೆಂಗಿತ್ತು ಅಂತ. ಆದರೆ ಇವಾಗ ಹೆಂಗಾಗಿದೆ, ಪಿ ಹೊಡೆದೋಗಿದೆ, ದೊಡ್ಡವನಾಗ್ಬಿಟ್ಟ ನನ್ನ ತಮ್ಮ. ಬನ್ನಿ ಗಾಯ. ಮಾರುತಿ ಅವರು ಹೂವು ಕೀಳ್ತಾ ಇದ್ದಾರೆ. ಆ ಕಡೆ ಸಾಲ್ಬೇಕಾ? ಓಕೆ ತಮ್ಮ. ನೋಡಿ ಗಾಯ್ಸ್, ನನ್ನ ತಮ್ಮ ಎಷ್ಟು ಕೇರ್ ಮಾಡ್ತಾನೆ ನನ್ನ.
ಹೂವು ಕಿತ್ಕೊಂಡು ಬಂದ್ವಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಬೇಜಾನ್ ಕೆಲಸ ಇದೆ, ಎಲ್ಲ ಹೇಳ್ತಾ ಹೋಗ್ತೀನಿ. ಹೂವು ಎಲ್ಲ ಏರಿಸ್ಬೇಕು, ಹೂವು ಕಟ್ಟಬೇಕು, ಖಾರ ಮಾಡಬೇಕು. ಮನೆ ಬಂತು. ನಾವು ಮನೆಗೆ ಬರೋಷ್ಟರಲ್ಲಿ ಆಗಲೇ ಶಾವಂತಿಗೆ ಹೂವು ಎಲ್ಲ ಕಟ್ಟಿದ್ರು. ಹಾಗಾಗಿ ನಾನು ನನ್ನ ತಮ್ಮ ಎಲ್ಲ ಸೇರಿಕೊಂಡು ಚೆಂಡು ಹೂವನ ಹಾರ ಮಾಡಿದ್ವಿ. ಹಾರ ಅಂದರೆ ಜಸ್ಟ್ ಪೋಣಿಸ್ಕೊಂಡು ಹೋಗೋದಷ್ಟೇ. ಜೀವ ಮುಳುಗ್ತಾ ಇರ್ತದೆ. ಬಂದೆ 2 ಬಸ್ ಹೋಯ್ತು, ಇವಾಗ ಬರ್ತಾ ಇದ್ದಲ್ಲಮ್ಮ. ಗೈಸ್ ಗುಡ್ ಮಾರ್ನಿಂಗ್. ಲಾಟ್ ಆಫ್ ಡಿಸ್ಟರ್ಬೆನ್ಸ್. ಓಕೆ, ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ. ಎಲ್ಲರೂ ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಏನು ವಿಷಯ ಅಂತಂದರೆ, ನಮ್ಮ ತಾತ ತೀರ್ಕೊಂಡು 1 ವರ್ಷ ಆಗ್ತಾ ಬಂತು. ಅಂದರೆ ನಮ್ಮ ಕಡೆ 1 ವರ್ಷ ತುಂಬೋದ್ರೊಳಗೇನೆ ಒಂದು 2-3 ದಿನ ಮುಂಚೆನೇ ವರ್ಷತಿಥಿ ಮಾಡಬೇಕು. ಹಾಗಾಗಿ ಇವತ್ತು ಅದು ಆ ಕಾರ್ಯ ನಡೀತಾ ಇದೆ. ಆ್ಯಂಡ್ ಎಲ್ಲರೂ ಬೆಳಗ್ಗೆನೇ ಎದ್ದು ಕಸ ಗುಡಿಸಿ ಆಚೆ ಎಲ್ಲ ತೊಳೆದು ರಂಗೋಲಿ ಹಾಕಿ ಒಬ್ಬಟ್ಟು ಮಾಡಿ, ಬಿಕಾಸ್ ಇವಾಗ ಶ್ರಾವಣ ಅಲ್ವಾ, ಹಾಗಾಗಿ ಎಷ್ಟೊಂದು ಜನ ನಾನ್ ವೆಜ್ ತಿನ್ನಲ್ಲ ಆ್ಯಂಡ್ ಸ್ವಲ್ಪ ಜನ ತಿಂತಾರೆ. ಹಾಗಾಗಿ 2 ಥರನೂ ಅಡುಗೆ ಮಾಡಬೇಕು. ಹಾಗಾಗಿ ಎಲ್ಲ ರೆಡಿ ಒಬ್ಬಟ್ಟು ಎಲ್ಲ ರೆಡಿಯಾಗಿದೆ. ಈ ಕಡೆ ಚಿತ್ರಾನ್ನ ಮಾಡ್ತಾ ಇದ್ದಾರೆ ಟಿಫನ್ಗೆ, ಒಬ್ಬಟ್ಟಿನ ಸಾರು. ಸೊ ಇದೆಲ್ಲ ಆಲ್ಮೋಸ್ಟ್ ಆಯಿತು. ಸೊ ಸ್ವೀಟ್ಗೆಲ್ಲ ಏನೇನು ಬೇಕೋ ಅದೆಲ್ಲ ಆಗಿದೆ. ಏನಿದ್ರು ಮಟನ್ ತರಬೇಕು, ಚಿಕನ್ ತರಬೇಕು, ಅದರದ್ದು ಏನೇನಿದೆಯೋ ಅದನ್ನು ಮಾಡಬೇಕಷ್ಟೆ. ಆ್ಯಂಡ್ ಸ್ವಲ್ಪ ದೇವ್ರದ್ದೆಲ್ಲ ಏನೇನಿದೆ ಅದು ನೋಡ್ಕೊಬೇಕು, ಮತ್ತು ಗುಂಡಿ ಪೂಜೆ ಮಾಡೋಕ್ಕೆ ಏನೇನು ಬೇಕೋ ರೆಡಿ ಮಾಡ್ಕೋಬೇಕು. ಸೊ ಯಾ, ಮಮ್ಮಿ ಆಂಟಿ ಆಚೆ ಕುತ್ಕೊಂಡು ಅಡುಗೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಮಸಾಲೆ ರುಬ್ಕೊಳ್ಳೋದಕ್ಕೆಲ್ಲ ಏನೇನು ಬೇಕೋ. ನಾನು ಒಳಗಡೆ ಕಸ ಗುಡಿಸಿ ಒರೆಸಿ ಸ್ನಾನ ಮುಗಿಸ್ಕೊಂಡು ದೇವ್ರ ಪೂಜೆದೆಲ್ಲ ನೋಡ್ಕೊತಾ ಇದ್ದೆ. ಆ್ಯಂಡ್ ದೇವ್ರ ಪೂಜೆ ಎಲ್ಲ ಆಗಿತ್ತು. ಅಷ್ಟರಲ್ಲಿ ಡ್ಯಾಡಿ ಎಲ್ಲ ಐಟಮ್ಸ್ ತಂದು ಕೊಟ್ಟರು, ಮಟನ್ ಚಿಕನ್ ಏನೇನು ಬೇಕೋ ಎಲ್ಲ ಅಡುಗೆಗೆ. ಆ್ಯಂಡ್ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಕುಕ್ ಮಾಡ್ತಿರೋದ್ರಿಂದ ಅಡುಗೆ ಮನೇಲಿ ಇಕ್ಕಟ್ಟಾಗುತ್ತೆ ಅಂದ್ಬಿಟ್ಟು ಆಚೆನೇ ಮಾಡೋಣ ಅಂದ್ಕೊಂಡ್ವಿ. ಹೆಂಗೂ 2 ಒಲೆ ಇದೆ ಮತ್ತು ಡಬಲ್ ಸಿಲಿಂಡರ್. ಹಾಗಾಗಿ ಅಡುಗೆ ಎಲ್ಲ ತುಂಬ ಬೇಗ ಆಯಿತು. ಒಂದು ಕಡೆ ಮಟನ್ ಸಾರು, ಇನ್ನೊಂದು ಕಡೆ ಹೆಸ್ರು ಕಾಳೆಲ್ಲ ಹಾಕ್ಬಿಟ್ಟು ಮಟನ್ದು ಕಾಳುಳಿ ಥರ ಮಾಡಿದರು. ಆ್ಯಂಡ್ ಅದಾದಮೇಲೆ ಚಿಕನ್ ಗ್ರೇವಿ ಮಾಡಿದರು. ಅವ್ರು ಅಡುಗೆದೆಲ್ಲ ಮುಗಿಸೋ ಅಷ್ಟರಲ್ಲಿ ನಾನು ಒಳಗಡೆ ಧೂಪ ಹಾಕೋಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡೆ, ಕಳಸ ಎಲ್ಲ ಇಟ್ಟು. ಆ್ಯಂಡ್ ಅದಾಗಿದ ತಕ್ಷಣ ಅಡುಗೆದು ಪೂಜೆದೆಲ್ಲ ರೆಡಿ ಆಗಿದ ತಕ್ಷಣವೇ ಮುದ್ದೆ ಕಟ್ಬಿಟ್ಟು ಹೊರಟಿದ್ದೇನೆ ಗುಂಡಿ ಹತ್ರ ಪೂಜೆ ಮಾಡ್ಕೊಂಡು ಬರೋಣ ಅಂತ. ಗುಂಡಿ ಹತ್ರ ಹುಲ್ಲೆಲ್ಲ ಬೆಳ್ಕೊಂಡಿತ್ತು. ಹಾಗಾಗಿ ನಮ್ಮ ಡ್ಯಾಡಿ ಮತ್ತು ನನ್ನ ತಮ್ಮ ಇಬ್ಬರು ಹಿಂದಿನ ದಿನವೇ ಬಂದು ಎಲ್ಲ ಕ್ಲೀನ್ ಮಾಡಿದರು. ಆ್ಯಂಡ್ ನಮ್ಮ ಫ್ಯಾಮಿಲೀಲಿ ಲಾಸ್ಟ್ 3 ವರ್ಷದಲ್ಲಿ 3 ಸಾವಾಗಿದೆ. ಒಂದು ಫಸ್ಟ್ ನಾವು ಕಳ್ಕೊಂಡಿದ್ದು ನಮ್ಮ ತಮ್ಮನ, ಅದಾದಮೇಲೆ ನಮ್ಮ ಅಜ್ಜಿ ತೀರ್ಕೊಂಡ್ರು, ಲಾಸ್ಟ್ ವರ್ಷ ನಮ್ಮ ತಾತನೂ ತೀರ್ಕೊಂಡ್ರು. ಇಲ್ಲಿ ನಮ್ಮದೇ ಹೊಲ ಇದೆಯಲ್ಲ, ನಮ್ಮ ಹೊಲದಲ್ಲೇ 3 ಜನನೂ ಒಂದೇ ಕಡೆನೇ ಮಣ್ಣು ಮಾಡಿದ್ದೀವಿ. ಆ್ಯಂಡ್ ಹೋಗಿದ ತಕ್ಷಣ ಎಲ್ಲ ನೀರು ಹಾಕ್ಬಿಟ್ಟು ಮತ್ತೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೂವು ಎಲ್ಲ ಹಾಕಿ, ಎಡೆಗೆ ಮನೇಲಿ ಏನೇನು ಮಾಡಿದ್ದೀವಿ ಪ್ರತಿಯೊಂದು ಅಡುಗೆನೂ ಇಡ್ತೀವಿ, ಖಾರ ಆಗಲಿ ಸ್ವೀಟ್ ಆಗಲಿ. ಅದ್ರ ಜೊತೆಗೆ 3 ಮುದ್ದೆ ಇಡ್ತೀವಿ. ಆ್ಯಂಡ್ ಹಣ್ಗಳನ್ನಾದರೆ ಮನೆ ಒಳಗಡೆ ಎಡೆ ಹಾಕೋದಕ್ಕೆ ನಾವೇನು ಕಟ್ ಮಾಡಲ್ಲ. ಆದರೆ ಇಲ್ಲಿ ಗುಂಡಿ ಹತ್ರ ಹಾಕಬೇಕಾದ್ರೆ ಪ್ರತಿಯೊಂದು ಹಣ್ಣಾಗಲಿ ಸ್ವೀಟ್ ಆಗಲಿ ಎಲ್ಲನೂ ಕಟ್ ಮಾಡೇ ಇಡ್ತೀವಿ. ಇದ್ರ ಜೊತೆಗೆ ಅವರು ಏನೇನು ಇಷ್ಟಪಟ್ಟು ತಿಂತಾಯಿದ್ರು ಅಥವಾ ಕುಡಿತಾಯಿದ್ರು ಅದನ್ನು ಸೇರಿಸಿಟ್ಟೇ ನಾವು ಗುಂಡಿ ಪೂಜೆ ಮಾಡೋದು. ಎಲ್ಲರೂ ಪೂಜೆ ಮಾಡಾದಮೇಲೆ ಮನೆಗೆ ಬಂದು ದೀಪ ಹಚ್ಚಿ ಧೂಪ ಹಾಕ್ತೀವಿ. ಆ್ಯಂಡ್ ಅಲ್ಲಿ ಎಡೆಗೆ ಏನೇನು ಇಟ್ಟಿದ್ವೋ ನಾವು ಪ್ರತಿಯೊಂದು ಇಲ್ಲೂ ಇಟ್ಟಿದ್ದೀವಿ. ಜೊತೆಗೆ ಫೋಟೋ, ಕಳಸ ಮತ್ತು ಬಟ್ಟೆ ಕೂಡ ಇಟ್ಟಿದ್ದೀವಿ ಇಲ್ಲಿ. ನಾನು ಹೇಳದ್ನಲ್ಲ, ನಮಗೆ ಅವ್ರಿಗೆ ಏನೇನು ಇಷ್ಟ ಆಗುತ್ತೋ ಅದನ್ನು ಇಡ್ತೀವಿ ಅಂತ. ಹಾಗಾಗಿ ಜ್ಯೂಸ್ ಬಾಟಲ್ಲು ಮತ್ತು ಆಲ್ಕೋಹಾಲ್ ಎಲ್ಲ ಇಟ್ಟಿದ್ದಾರೆ. ಅಂದರೆ ಅವ್ರು ಏನೇನು ಇಷ್ಟಪಡ್ತಿದ್ರೋ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಬೇಕು ಅನ್ನೋದೊಂದು ವಾಡಿಕೆ.
ನಾನು ಹೇಳಿ ಎಲ್ಲ ತೊಟ್ಟೆ ಆಂಟಿ ಒಂಚೂರು ಈ ಕಡೆ ಬನ್ನಿ. ಸೋಫಾನಾ? ನಿಮ್ಮ ಬಾಸ್ ಮೂವಿನೇ ಆಯ್ತಾ ಐರಾವತ ಅಂತ. ಆ್ಯಂಡ್ ಈ ಕಾರ್ಯ ನಡೆದಿದ್ದ ದಿನ ರಕ್ಷಾಬಂಧನ ಅಲ್ಲ, ಆದರೂ ನನ್ನ ತಮ್ಮಂಗೆ ಅವತ್ತು ರಾಖಿ ಕಟ್ಟಿದೆ. ಯಾಕಂದರೆ ರಕ್ಷಾಬಂಧನ ದಿನ ಅವ್ನು ಸಿಗಲ್ಲ ನನಗೆ, ಅವ್ನು ಸ್ಕೂಲೆಲ್ಲ ಅವ್ನು ಬ್ಯುಸಿ ಆಗಿರ್ತಾನೆ, ಕೆಲಸದಲ್ಲಿ ನಾನು ಬ್ಯುಸಿ ಆಗಿರ್ತೀನಿ. ಅವತ್ತು ಮತ್ತೆ ನಾವು ಸಿಕ್ಕಿ ಅವತ್ತೇ ರಾಖಿ ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ಅವತ್ತು ಸಿಕ್ಕಿದ್ನೆಲ್ಲ ಹೆಂಗೂ ಇನ್ನೇನು ರಕ್ಷಾಬಂಧನ ಹತ್ರ ಬರ್ತಿತ್ತು, ಹಾಗಾಗಿ ಅವತ್ತೇ ರಾಖಿ ಕಟ್ಟಿದೆ. ನಿನ್ನೆ ಕಾರ್ಯ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ದರು, ಚೆನ್ನಾಗಿ ನಡೀತು ಎಲ್ಲನೂ. ಆ್ಯಂಡ್ ನಾವು ಬೆಂಗಳೂರಿಗೆ ಬರೋದು ತುಂಬ ಲೇಟ್ ಆಯಿತು, ಲೇಟ್ ನೈಟ್ ಏನಿಲ್ಲ ಅಂದರೆ ಒಂದು 9:30 9:45 ಆಗಿತ್ತು. ಬಿಕಾಸ್ ನಮಗೆಲ್ಲ ನಾಳೆ ನೆಕ್ಸ್ಟ್ ಡೇ ವರ್ಕ್ ಇದೆ, 3 ಜನನೂ ಕೆಲ್ಸಕ್ಕೆ ಹೋಗಬೇಕು, ಡ್ಯಾಡಿ ಮಮ್ಮಿ ನಾನು. ಆ್ಯಂಡ್ ನಂಗೆ ವರ್ಕ್ ಫ್ರಮ್ ಹೋಮ್ ಇದೆ. ಹಾಗಾಗಿ ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೀಪ ಎಲ್ಲ ಹಚ್ಚಿ ಬ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಷ್ಟೊಂದು ಜನ, ಹಾಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.